ಏನ್ ಮಾಡ್ಬೇಕು? ಏನು ಗೊತ್ತಿಲ್ಲ ನಂಗೆ ಕೂತಿ ಕೇಳ್ಬೇಕು. ಎಲ್ಲ ಗೊತ್ತಾದ ಅನ್ನಂಗ ಆತ್ಮವಿಶ್ವಾಸದಿಂದ ಪಾಠ ಹೇಳುವಂಗ ಆಗುತ್ತೆ. ಹಂಗಿದ್ದಾಗೆ ಅದು ಸತ್ಸಂಗ. ಯಾರ ಏನಾರ ಡೌಟ್ ಕೇಳೋಣ, ಹೌದು ನೋಡ್ರಿ ನನಗ ಅದ್ರಾಗ ಡೌಟ್ ಅದ, ಇನ್ನ ನನಗೇನು ತಿಳಿದಿಲ್ಲ ಅಂತಂದ್ರೆ ಅವ್ರಿಗೆ ಗುರು ಅಂತಾರೆ ನೋಡಿ. ಈಗೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತೀನಿ ಕೇಳಂತಿ ಅನ್ನಂಗಿರ್ಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ದೋಹ 24. ನೀವ್ಯಾರು ಏನು ಅಂತ ಕೇಳಿದಾಗ ಜೋ ಆಜ್ಞಾ ಹೈ ರಾವರಿ ಅಂದ್ರೆ ಒಂದು ವೇಳೆ ಆಜ್ಞೆ ಆದರೆ, ರಾವರಿ ಅಂದ್ರೆ ತಮ್ಮದು ಒಂದು ವೇಳೆ ಆಜ್ಞೆ ಆದರೆ. ಯಾರು ಮಾತಾಡ್ಲಕತ್ತಾರ? ತತ್ವದೃಷ್ಟಿ ಮಾತಾಡ್ಲಕತ್ತಾನ. ಅವ್ರು ತಮ್ಮದೇರಿಬ್ರು ಹಿರಿಯ ಅಣ್ಣ ಅಂತೇಳಿ ಗೌರವ ಕೊಟ್ಟು, ಅಣ್ಣ ನೀನೇ ಮಾತಾಡು ಗುರುಗಳ ಜೊತೆಗೆ ಅಂತ ಹೇಳಿದಾಗ ತತ್ವದೃಷ್ಟಿ ಹೆಂಗ್ ಹೇಳ್ತಾನ? ಜೋ ಆಜ್ಞಾ ಹೈ ರಾವರಿ, ತಮ್ಮ ಆಜ್ಞೆಯಾದರೆ. ಅಂದ್ರ ತಮ್ಮ ಆಜ್ಞಾನುಸಾರ ಪೂಛಿ, ನಾನೇನ್ ಮಾಡ್ತೀನಿ? ನಾನು ಪ್ರಶ್ನೆಯನ್ನ ಕೇಳುತ್ತೇನೆ. ಒಂದು ವೇಳೆ ತಮ್ಮ ಆಜ್ಞೆಯಾದರೆ ಆ ಆಜ್ಞಾನುಸಾರ ನಾನು ಪ್ರಶ್ನೆಯನ್ನು ಕೇಳುತ್ತೇನೆ. ಏನ್ ಬೇಕದು ಯದ್ವ ತದ್ವ ಕೇಳೋದು, ಏನ್ ಬೇಕದು ಯದ್ವ ತದ್ವ ಹೇಳೋದು, ಅದೆಲ್ಲ ಏನದ ದೇವಕೂಪರ ಲಕ್ಷಣ. ಮೊದಲ ಗುರುವಿನ ಮೂಡು ನೋಡ್ಬೇಕು. ಗುರು ಏನ್ ಕೇಳ್ಬೇಕತ್ತಾನ, ಗುರು ಏನ್ ಹೇಳ್ಬೇಕತ್ತಾನ ಅದನ್ನೆಲ್ಲ ತಿಳ್ಕೊಂಡು ಬಾಯಿ ತೆಗಿಬೇಕು. ಏನೋ ಒಂದು ತಲೆಯಾಗಿ ಇಟ್ಕೊಂಡು ಬರೀ ಅದೇ ಕೇಳ್ತೀನಿ ಅದೇ ಹೇಳ್ತೀನಿ ಅಂತಂದ್ರ ಅದೇನದ ಮೂರ್ಖರ ಲಕ್ಷಣ, ಕಡು ಮೂರ್ಖರ ಲಕ್ಷಣ. ಅದಕ್ಕೆ ನೋಡ್ರಿ ಇಲ್ಲಿ ಎಷ್ಟು ಸೂಕ್ಷ್ಮವಾಗಿ ಮೊದಲ ನೀವು ಆಜ್ಞೆ ಮಾಡಿದರೆ, ನಿಮ್ಮದು ಆಜ್ಞೆ ಇದ್ದರೆ, ಅನುಮತಿ ಇದ್ದರೆ ನಾನು ಆ ಆಜ್ಞೆಯ ಅನುಸಾರವಾಗಿ ಈ ಪ್ರಶ್ನೆಯನ್ನು ಕೇಳ್ತೀನಿ. ಪ್ರವೀಣ ಅಂದ್ರ ತಾವು ಅನುಭಾವಿಕರು ಇದ್ದೀರಿ, ದಯಾನಿಧಿಗಳು ಇದ್ದೀರಿ, ಕೃಪಾ ಸಾಗರರು ಇದ್ದೀರಿ. ಪ್ರವೀಣ ಅಂದ್ರ ಬಹಳ ದಯಾನಿಧಿಗಳದಿರಿ, ಪ್ರವೀಣರದಿರಿ, ಕೃಪಾ ಸಾಗರರದಿರಿ. ಮತ್ತೆ ಕಲ್ಪತರು ಅಂತಂದ್ರ ಶಿಷ್ಯರ ಇಚ್ಛೆಯನ್ನ ಏನ್ ಮಾಡ್ತೀರಿ? ದೃಢ ಸಂಕಲ್ಪವನ್ನ, ಅಭಿಲಾಷವನ್ನ ಪೂರ್ಣ ಮಾಡುವಂತವರದಿರಿ. ಶಿಷ್ಯರ ಇಚ್ಛೆಗಳನ್ನೆಲ್ಲ ಪರಿಪೂರ್ಣ ಮಾಡುವಂತವರದಿರಿ, ಕೃಪಾ ಸಾಗರರದಿರಿ. ಏನೆಲ್ಲಪ್ಪ ನೀವು ಅನುಭಾವಿಗಳದಿರಿ. ಅನುಭವ ಮತ್ತು ಅನುಭಾವಕ್ಕ ವ್ಯತ್ಯಾಸ ಏನಂದ್ರೆ, ಆತ್ಮದ ಅನುಭವ ನಾನೇ ಶುದ್ಧ ಬ್ರಹ್ಮ ಅಂತೇನ್ ತಿಳ್ಕೊತಿರಲ್ಲ, ಅದು ಏನಪ್ಪ ಅಂದ್ರೆ ಅನುಭವ. ಮತ್ತೆ ಈ ಲೌಕಿಕ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಇಂದ್ರಿಯಗಳಿಂದ ಏನು ತಿಳ್ಕೊತಿರಲ್ಲ ಅದು ಅನುಭವ. ನಾವು ಹೇಳುವ ವಿಷಯ ನಿಮ್ಮ ಕಿವಿಯ ತನಕ ಬಂದು ತಲುಪಿದ್ದು ಅದು ಅನುಭವ. ತಲುಪಿ ಮುಂದೆ ಅರ್ಥ ಆಗಿ ಆ ಅರ್ಥದಿಂದ ನಿಮಗ ಆನಂದ ಆಗಿ ನಿಮಗ ಏನಾಗ್ತದ? ಆ ಜ್ಞಾನ ನಿಮ್ಮದಾಗ್ತದಲ್ಲ, ಅದು ಏನದ ಅನುಭವ. ಅನುಭವದಿಂದ ಅನುಭವದ ಹೋಗ್ಬೇಕು ನಮ್ಮ ವಿಚಾರ. ಅಂತ ಅನುಭಾವಿಗಳಿದಿರಿ. ತಾವು ಅನುಭಾವಿಗಳಂದ್ರೆ ಆತ್ಮವನ್ನ ನಾನೇ ಆತ್ಮ ಅಂತ ಯಾರು ತಿಳ್ಕೊಂಡಿರ್ತಾರ ಅವ್ರಿಗೇನು ಆನಂದ ಆಗ್ತದ ಅದೇ ಅನುಭವ. ತಾವು ಅನುಭಾವಿಗಳು, ಕೃಪಾಸಾಗರರು, ಶಿಷ್ಯರ ಅಭಿಲಾಷೆಯನ್ನ ಪರಿಪೂರ್ಣ ಮಾಡುವಂತವರು ಆಗಿದ್ದೀರಿ ಅಂತೇಳಿ ಯಾರು ಹೇಳಕತ್ತಾರ? ತತ್ವದೃಷ್ಟಿ ಸದ್ಗುರುಗಳ ಪ್ರಶಂಸೆ ಮಾಡ್ತಾ ಮಾಡ್ತಾ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಂದ್ರೆ ನಾವು ಅತಿ ದುಃಖಿತ, ಬಹಳ ದುಃಖಿಗಳಾಗಿವಿ, ಮತ್ತೆ ದುಃಖದ ಆಧೀನ ಆಗ್ಬಿಟ್ಟಿವಿ. ಆ ದುಃಖವನ್ನ ಅನುಭವಿಸೋದೇ ಒಂದು ನಮ್ಮ ಕೆಲಸ ಆಗ್ಯದ. ಆ ದುಃಖನೇ ನಮ್ಮನ್ನ ಆಡಳಿತ ಮಾಡ್ತಾ ಇದೆ ನಮ್ಮ ಮೇಲೆ. ನಾವು ಬಹಳ ದುಃಖಿಗಳಾಗಿದ್ದೇವೆ, ದುಃಖಕ್ಕೆ ಒಳಪಟ್ಟಿದ್ದೇವೆ. ಒಂದು ವೇಳೆ ತಮ್ಮ ಆಜ್ಞೆಯಾದರೆ ತಮ್ಮ ಆಜ್ಞಾನುಸಾರ ಪ್ರಶ್ನೆಯನ್ನು ಕೇಳುತ್ತೇನೆ. ಅನುಭಾವಿಗಳು, ಕೃಪಾಸಾಗರರು, ಕಲ್ಪವೃಕ್ಷದಂತೆ ಶಿಷ್ಯರ ಅಭಿಲಾಷೆಯನ್ನು ಪೂರ್ಣ ಮಾಡುವವರು,
ನೀವು ಆಗಿರುವಿರಿ, ನಾವು ಅತಿ ದುಃಖಿತರಾಗಿದ್ದೇವೆ, ಬಹಳ ದುಃಖದ ಆಧೀನದಲ್ಲಿದ್ದೇವೆ. ಈ ಸೂಕ್ಷ್ಮ ವಿಷಯ ನೀವು ಅಪ್ಪಣೆ ಮಾಡಿದರೆ ಮಾತ್ರ ನಾನು ಪ್ರಶ್ನೆ ಕೇಳುತ್ತೇನೆ. ಗುರುಗಳೇ, ನೀವು ಎಂಥವ್ರಿದ್ದೀರಿಪ್ಪ ಅಂದ್ರೆ ಇಂಥವ್ರಿದ್ದೀರಿ, ನಾವೆಂಥವ್ರದೀವಿ ಅಂದ್ರೆ ನಾವು ಇಂಥವ್ರದೀವಿ ಅಂತ. ಅದನ್ನ ಬಿಟ್ಟು ನೀವೇನದಿರಿ, ನೀವೇನು ಸನ್ಯಾಸಿಗಳಿದ್ದಂಗದಿರಿ, ನಿಮ್ಮ ಹತ್ರ ಯಾವ ಭೋಗ ಭಾಗ್ಯಗಳಿಲ್ಲ, ಅಧಿಕಾರಗಳಿಲ್ಲ, ರೊಕ್ಕ ರೂಪಾಯಿಗಳೆಲ್ಲ ಎಷ್ಟ ದರಿದ್ರಿದ್ದಂಗದಿರಿ, ನಾವು ದೊಡ್ಡ ರಾಜ್ಕುಮಾರರದೀವಿ, ನಮ್ಮಲ್ಲಿ ಏನೆಲ್ಲ ಸಂಪತ್ತದ ಅಂತೇಳಿ ಹಿಂಗೇನಾರ ಹೇಳಿದ್ರೆ ನೋಡಿ ಏನಿಲ್ಲ. ಗುರುಗಳಿಗೆ ಕೃಪಾಸಾಗರರು, ಏನೆಲ್ಲ ಕಲ್ಪವೃಕ್ಷ ಕಾಮಧೇನು ಇದ್ದಂಗೆ ಶಿಷ್ಯರದ ಒಂದು ಎಲ್ಲ ಇಚ್ಛೆಗಳನ್ನ ಈಡೇರಿಸುವಂತವರು, ಎಲ್ಲ ರೀತಿಯ ಜ್ಞಾನವನ್ನ ಕೊಡುವಂತವರು. ಮತ್ತೇನು ಹೇಳಿದ್ರು? ಅನುಭಾವಿಗಳು, ಆತ್ಮವನ್ನ ನೀವು ಅನುಭವಿಸಿದವರು. ಈ ರೀತಿ ಗುರುಗಳೇ ನೀವು ಅದಿರಿ, ನಾವು ಏನೆಲ್ಲ ಇದ್ದು ಸಹಿತ ನಾವು ದುಃಖಿಗಳಿದ್ದೀವಿ. ನೀವು ಪೂಜೆ ಮಾಡಿದರೆ, ನೀವು ಆಶೀರ್ವಾದ ಮಾಡಿದರೆ, ನೀವು ಒಂದು ರೀತಿ ನಮಗೆ ಅನುಮತಿ ಕೊಟ್ರೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಅಂತೇಳಿ 24ನೇ ದ್ವಾರದಾಗ ಹೇಳಿ, ಆ ರೀತಿ ಹೇಳಿದ ಮೇಲೆ ಗುರುಗಳ ಅಭಯ. ಗುರುಗಳ ಅಭಯ ಏನ್ ಹೇಳ್ತಾರೆ? ಶ್ರೀ ಗುರು ಉವಾಚ. ಮೊದಲಿಂದ ಓದೋದು ಯಾರು? ಉವಾಚ, ತತ್ವದೃಷ್ಟಿ ಉವಾಚ. ಈಗ ಶ್ರೀ ಗುರುಗಳೇನ್ ಹೇಳ್ತಾರ? ಆಯ್ತಪ್ಪ, ತತ್ವದೃಷ್ಟಿ ಸುನಹು ಶಿಷ್ಯ. ಇದು 25ನೇ ದೋಹ. ಗುರುಗಳೆಲ್ಲಕತ್ತಾರ ಈಗ. ಸುನಹು ಶಿಷ್ಯ ಮಮ ಬಾತ, ಹೇ ಶಿಷ್ಯನೇ ನನ್ನ ವಾಣಿಯನ್ನು ಆಲಿಸು. ಅಲ್ಲೇನ್ ಹೇಳಿದ್ರು? ಓ ಭಗವಾನ್, ಹೇ ಪರಮಾತ್ಮನೇ ಅಂತ ಅವ್ರು ಹೇಳಿದ್ರು. ಯಾರು? ತತ್ವದೃಷ್ಟಿ ಗುರುವನ್ನ ಹೇ ಪರಮಾತ್ಮ ಅಂತ ಅವರು ಸಂಬೋಧಿಸಿದರು. ಇವರೇನಂದ್ರು? ಸುನಹು ಶಿಷ್ಯನೇ ಮಮ ಬಾತ ಅಂದ್ರೆ ಹೇ ಶಿಷ್ಯನೇ ನನ್ನ ವಾಣಿಯನ್ನು ಆಲಿಸು. ಜೋ ಪೂಜವು ತುಮ ಸೋಕ್ತಹುವ, ನಿನಗೆ ಏನು ಬೇಕಾದ ಕೇಳು ನಾ ಹೇಳ್ತೀನಿ. ನೋಡ್ರಿ ಗುರು ಹೆಂಗ ಅಭಯ ಕೊಡ್ತಾರೆ. ಏನ್ ಚಿಂತೆ ಮಾಡ್ಬೇಡ, ನಿನಗೇನ್ ಬೇಕು ಕೇಳು ನಾ ಎಲ್ಲ ಹೇಳ್ತೀನಿ. ನೀನು ಏನನ್ನು ಕೇಳಿಕೊಳ್ಳುವೆಯೋ ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಲಭೋಗಿಯ ಕುಶಲತಾ ಅಂದ್ರೆ ಪಡೆದುಕೊಳ್ಳುವೆ. ಈ ಅಂದ್ರೆ ಹೃದಯದಲ್ಲಿ, ಹಿಯ ಅಂದ್ರೆ ಹೃದಯದಲ್ಲಿ ಕುಶಲತೆ. ನಿನ್ನ ಹೃದಯದಲ್ಲಿ ಶಾಂತಿ, ನೆಮ್ಮದಿ, ಜ್ಞಾನ, ಆನಂದ ಏನೇನದ ಅದೆಲ್ಲ ನೀ ಪಡ್ಕೋತಪ್ಪ. ನನ್ನ ಮಾತು ಕೇಳಿದೆ ಅಂದ್ರ ನಿನ್ನ ಹೃದಯದಲ್ಲಿ ಶಾಂತಿ, ನೆಮ್ಮದಿ ಏನೆಲ್ಲ ಉಂಟಾಗುತ್ತದೆ ನನ್ನ ಮಾತು ಕೇಳಿದರೆ. ಸಂಶಯ ಕೋವ ನಾರಹೇ, ನಿನಗ ನನ್ನ ಮೇಲೆ ಅಥವಾ ನನ್ನ ಮಾತಿನ ಮೇಲೆ ಸಂಶಯ ಇಟ್ಟುಕೊಳ್ಳಕ್ಕೆ ಹೋಗಬೇಡ. ಭ್ರಮೆ, ಗುರುಗಳು ಹೆಂಗದಾರೋ ಏನೋ, ಇವ್ರು ಏನ್ ಹೇಳ್ತಾರೋ ಏನೋ, ಇವ್ರು ಹೇಳೋದ್ರಿಂದ ಮೋಕ್ಷ ಆಗ್ತದೋ ಇಲ್ಲೋ, ಇಂಥವೆಲ್ಲ ನಿನ್ನೊಳಗ ಭ್ರಮೆನೇ ಇಟ್ಕೊಳಕ್ ಹೋಗಬೇಡ. ಒಂದು ಸಂಶಯ ಸಹಿತ ಇರ್ಲಾರ್ದಂಗ ನಾನು ನಿನಗೆ ತತ್ವಜ್ಞಾನ ಹೇಳ್ತೀನಿ ಅಂತೇಳಿ ಶಿಷ್ಯನ ಹೃದಯದಲ್ಲಿ ವಿಶ್ವಾಸವನ್ನ ಮೂಡಿಸಿ ತಮ್ಮ ಕಾನ್ಫಿಡೆನ್ಸ್ ನಾಗ ತಗೊಂಡ್ರು, ತಮ್ಮ ವಿಶ್ವಾಸದಾಗ ತಗೊಂಡ್ರು, ಶಿಷ್ಯನ ಸ್ವೀಕಾರ ಮಾಡಿದ್ರು. ಹೇ ಶಿಷ್ಯನೇ, ನನ್ನ ಮಾತನ್ನು ಕೇಳು. ನೀನು ಯಾವುದನ್ನು ಕೇಳಬೇಕೆಂದು ಇಚ್ಛೆ ಪಡುವೆಯೋ ಅದನ್ನು ನಾನು ಏನ್ ಮಾಡ್ತೇನೆ? ನಾನು ಮೊದಲಿಂದ ಹೇಳುತ್ತೇನೆ, ಪ್ರೀತಿಯಿಂದ ಹೇಳ್ತೇನಪ್ಪ. ನನ್ನ ಉಪದೇಶಗಳನ್ನು ಆಲಿಸುವುದರಿಂದ ನಿನ್ನ ಮನದೊಳಗೆ ಯಾವ ಸಂಶಯಗಳು ಇರುವುದಿಲ್ಲ, ಯಾವ ದುಃಖನೂ ಇರಂಗಿಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡ್ತದ ಅಂತೇಳಿ ಗುರುಗಳು ಆತನಿಗೆ ಒಂದು ವಿಶ್ವಾಸ ಹುಟ್ಟಿಸಿದರು. ಮುಂದೆ ವಿಷಯ 114ನೇ ವಿಷಯ ಅಂಕ. ಆವಾಗ ತತ್ವದೃಷ್ಟಿ ಏನ್ ಮಾಡ್ತಾನ? ಮೋಕ್ಷದ ಇಚ್ಛೆಯನ್ನ ಸೂಚಿಸುತ್ತಾ ಮಾಡಿಕೊಳ್ಳುವ ಪ್ರಾರ್ಥನೆ ಒಳಗ ಮೋಕ್ಷದ ಇಚ್ಛೆ ಅದ, ಅದನ್ನ ಸೂಚಿಸುವಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಇಂಥ ಪ್ರಾರ್ಥನೆಗಳು ಬಹಳ ಮುಖ್ಯ. ಗುರುಗಳ ಬಳಿ ಹೋದಾಗ
ಏನ್ ಬೇಡಬೇಕು ಅಂದ್ರೆ ನಾನು ಸಾಹುಕಾರ ಆಗ್ಬೇಕು, ನನ್ನ ಕೈಯಾಗ ರೊಕ್ಕ ನಿಂದಿರ್ಬೇಕು, ನನ್ನ ಆಸ್ತಿ ಹೆಚ್ಚಾಗಬೇಕು. ಇವು ಗೃಹಸ್ಥರು ಕೇಳ್ತಾವ. ಸನ್ಯಾಸಿಗಳು ಅವ್ರಿಗಿಂತ ದೊಡ್ಡ ಗುರುಗಳು ಬಂದು ಹೋಗಿ ನಂದು ಹಳಿ ಮಠ ಕೆಡಾಕಿ ಹೊಸ ಮಠ ಕಟ್ಟಂಗ ಆಚರಿಸು ಮಾಡ್ರಿ, ನಂದು ಅಧಿಕಾರ ದೊಡ್ಡದಾಗಂಗ್ ಮಾಡ್ರಿ, ದೊಡ್ಡ ದೊಡ್ಡ ಸಾಹುಕಾರ ಮಂದಿ ನಮ್ಮ ಶಿಷ್ಯರಾಗಂಗ್ ಮಾಡ್ರಿ. ಇಬ್ರು ಇವರು ವಿಕಾರಿಗಳೇ. ಮೋಕ್ಷದ ಅಪೇಕ್ಷೆ ಇದ್ದವರು ಮಾತ್ರ ಸಾಧಕರು, ಆಧ್ಯಾತ್ಮ ಸಾಧಕರು. ಇವರೆಲ್ಲ ಭಿಕ್ಷುಕರೇ. ಅದಕ್ಕೆ ಏನ್ ಮಾಡಬೇಕು? ತತ್ವದೃಷ್ಟಿಯ ಮೋಕ್ಷದ ಇಚ್ಛೆಯನ್ನ ಸೂಚಿಸುತ್ತಾ ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ತತ್ವದೃಷ್ಟಿಯ ಪ್ರಾರ್ಥನೆ, ಪ್ರೇಯರ್. ಗುರು ಕಿ ಲಕ್ಕಿ ದಯಾವಿತ ಅಂದ್ರೆ ದಯಾಲುತ. ದಯಾವಿತ ಅಲ್ಲ, ದಯಾಲುತ. ಗುರು ಕಿ ಲಕ್ಕಿ ದಯಾಲುತ. ಗುರುವಿನ ಕನಿಕರತೆಯನ್ನು ನೋಡಿ. ಗುರು ನಮ್ಮ ಮೇಲೆ ಬಹಳ ಕನಿಕರ ಪಟ್ಟ, ಕರುಣೆ ಮಾಡಿದ. ಗುರುವಿನಿಂದ ನನಗೆ ಕರುಣೆ ಉಂಟಾಯ್ತು ಅಂತೇಳಿ ಗುರು ಕಿ ಲಕ್ಕಿ, ಗುರುವಿನ ದಯಾಳುತ್ವವನ್ನ, ಕನಿಕರತೆಯನ್ನ, ದಯಾಳತ್ವವನ್ನ ಕಂಡ ಶಿಷ್ಯ. ನನ್ನ ಮೇಲೆ ಗುರು ದಯ ತೋರೇನ, ಗುರು ನನ್ನ ಮೇಲೆ ಕರುಣೆ ತೋರೇನ ಅಂತೇಳಿ ಗುರುವಿನ ಕಾರುಣ್ಯದ ದರ್ಶನ ಆಯ್ತು ಶಿಷ್ಯನಿಗೆ. ನಾನೇನೆಲ್ಲ ಹೇಳ್ತೀನಿ, ಏನ್ ಬೇಕಾದ್ ಕೇಳು, ಚಿಂತೆ ಮಾಡಬೇಡ, ದುಃಖ ಪಡಬೇಡ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಮುಂದೇನಾಯ್ತು? ಶಿಷ್ಯ ಹಿಯ ಭೌಚೈನ ಅಂದ್ರೆ ಏನ್ ಮಾಡ್ದ? ಶಿಷ್ಯ ಹಿಯ ಅಂದ್ರೆ ಹೃದಯದಲ್ಲಿ, ಭೌಚೈನ ಒಳಗ ಅಮಿತವಾದ ಆನಂದ. ಚೈನೇ ಇಲ್ಲ ನೋಡ್ರಿ, ನನಗ್ ಚೈನ್ ಇಲ್ಲ, ಮನಸ್ಸಿಗೆ ಚೈನೇ ಇಲ್ಲ. ಚೈನ್ ಅಂದ್ರೆ ಏನು? ಆನಂದ. ನನ್ನ ಒಳಗ ಆನಂದನೇ ಇಲ್ಲ, ಬರೇ ಚಿಂತಿ ದುಃಖನೇ ಆದ ಅಂತದ್ ಏನಾಗ್ಬಿಡ್ತು. ಈಗ ಗುರುವಿನ ಮಾತು ಕೇಳಿ ಭೌ ಅಂತಂದ್ರ ಭಯಂಕರ ಅಮಿತವಾದ ಆನಂದ ಆಯ್ತು. ನನಗೇನ್ ಬೇಕು ಈ ಜನ್ಮದಾಗ ಸಿಕ್ ಬಿಡ್ತು, ಒಬ್ಬ ಗುರು ಅಂತೇಳಿ ಸಿಕ್ಕ ಅಂತೇಳಿ ಭಾರಿ ಖುಷಿ ಆಗ್ಬಿಡ್ತು. ಕಾಜ ಸಿದ್ಧ ನಿಜ ಮಾನೀಯ. ಕಾಜ ಅಂದ್ರೆ ಕಾರ್ಯವು, ಸಿದ್ಧಿ ಅಂದ್ರೆ ಸಿದ್ಧಿಸಿತು ಎಂದು ನಿಜ ನನ್ನ ಮನದ ಮಾನೀಯ, ನನ್ನ ಹೃದಯದೊಳಗ ಏನು ಇಚ್ಛೆ ಇತ್ತು ಈಡೇರ್ತಪ್ಪ. ಗುರುವನ್ನ ಹುಡುಕೊಂಡು ಬಂದಿದ್ದೆ, ಒಬ್ಬ ಜಬರ್ದಸ್ತ್ ಗುರು ಸಿಕ್ಬಿಟ್ಟ. ಒಂದು ಕಾಜ ಸಿದ್ಧಿ ಅಂತಂದ್ರೆ, ಕಾಜ ಅಂದ್ರೆ ಕಾರ್ಯ ಸಿದ್ಧಿ ಆಯ್ತು. ನನ್ನ ಹೃದಯದೊಳಗ ಏನ್ ಇಚ್ಛೆ ಇಟ್ಕೊಂಡು ಬಂದಿದೆ ಆ ಕಾರ್ಯ ಸಿದ್ಧಿ ಆಯ್ತು. ನನಗೆ ಬಹಳ ಖುಷಿ ಆಗ್ಲಕ್ಕತ್ತದ, ಎಂತ ಗುರುಗಳು ಸಿಕ್ಬಿಟ್ರು ನನಗ ಅಂತೇಳಿ ಅಮಿತವಾದ ಆನಂದ. ಆ ಆನಂದಕ್ಕೆ ಮಿತಿನೇ ಇಲ್ಲ. ಭೌ ಏನಾಯ್ತು? ಹಿಯ ಕಾಜ ಸಿದ್ಧ ನಿಜ ಮಾನೀಯ ಬಾಕೆ ಸವಿನಯ ಬೈನ. ಭೌ ಚೈನ, ಬಹಳ ಚೈನ ಆಗ್ಬಿಡ್ತು. ಭಾಗ್ಯ ಸವಿನಯ ಬೈನ, ನಮ್ರವಾದ ವಾಣಿಯಲ್ಲಿ, ಸವಿನಯದಿಂದ ವಾಣಿಯಲ್ಲಿ ಬಹಳ ನಿಧಾನವಾಗಿ, ಬೈನ ಅಂದ್ರೆ ವಾಣಿಯಲ್ಲಿ, ಭಾಷೆ ಮಾತನಾಡಿದನು. ವಿನಯಶೀಲನಾಗಿ ಮಾತನಾಡಲಿಕ್ಕೆ ಆರಂಭಿಸಿದ. ಏನು ಆರಂಭಿಸಿದ ಅನ್ನೋ ವಿಷಯ ಮತ್ತೆ ನಾಳೆ ಹೇಳೋಣ. ಗುರು ಶಿಷ್ಯರ ಮಧ್ಯೆ ಯಾವ ರೀತಿ ವ್ಯವಹಾರ ನಡಿಬೇಕು ಈ ತತ್ವಚಿಂತನೆ ಮಾಡೋದಕ್ಕಿಂತ ಮುಂಚೆ ಅನ್ನೋದ್ರ ಬಗ್ಗೆ ಒಂದು ಬಹಳ ಶಿಷ್ಟಾಚಾರ ಅಂತಾರೆ. ಗುರುವಿನ ಬಳಿಯಲ್ಲಿ ನಾವು ಹೋದಾಗ ನಮ್ಮ ಶಿಷ್ಟಾಚಾರ ಹೇಗಿರಬೇಕು, ಮತ್ತೆ ಆ ಗುರುವಿನ ಬಳಿ ಹೋದಾಗ ನಮ್ಮ ಹೃದಯದಲ್ಲಿ ಏನೇನು ಉಂಟಾಗಬೇಕು, ಏನೇನು ಅಪೇಕ್ಷೆಗಳಿರಬೇಕು, ಇವೆಲ್ಲವಷ್ಟು ಸಣ್ಣ ದೋಹಾದೊಳಗ, 4 ಸಾಲಿನ ದೋಹಾದೊಳಗ ತುಂಬಿಸಿಟ್ಬಿಟ್ಟಾರೆ. ಮುಂದೆ ತತ್ವದೃಷ್ಟಿ ಏನಾಗ್ತದ, ಏನ್ ಹೇಳ್ತಾನ ಅನ್ನಂತ ಮಾತುಗಳು ತತ್ವದೃಷ್ಟಿ ಹೇಳ್ತಾನೆ. ನಾಳೆ ತತ್ವದೃಷ್ಟಿಯ ಒಂದು ವಿಚಾರ, ಪ್ರಶ್ನೆ